ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ನಾವು ಹೇಳಲ್ಲ ಬಾಯಿ, ಭಗವಂತನ ಹಿಡ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಮೂಳೆಯದಲೆಗಳ ಮೂಕಮಳ್ಮರ ಇಂದು ಎಲ್ಲಿಯೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನ ಇಟ್ಕೊಂಡು ಅವರು ಇರೋದನ್ನ ನಾವು ಗಮನಿಸಬಹುದು. ವಾಯಿತು ಪ್ರಾಣ ವಿವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ. ನಾನು ಅವರ ಭೇಟಿನೇ ಮಾಡಿಲ್ಲ, ಇಲ್ಲ ನಾನು ನೋಡಿ ಇಲ್ಲ ಅವರು. ವಿವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ. ಸಾಕ್ಷಾತ್ ಶಾರದೆನ ನೋಡಿಲ್ಲ. ಗಾಯಕರಿಗೆ ಇವರೇ ಸರಸ್ವತಿ ಶಾರದೆ ಎಲ್ಲ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಅವರ ಕಡೆಯ ಉಸುರು ಬೆರಳಿನ ಹಿಂಗ ತಾಳೆ ಹಾಕೊಂಡು ಎಷ್ಟು ಜನಕ್ಕೆ ಮೇಡಮ್ ಅವರ ಕರೆದರು ಕೇಳದೆ ಆಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರು ಬಿಟ್ಟು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನಿನ್ನ ಮಣ್ಣಿನ ಕಣ್ಣನು. ನಿನ್ನ ಮಣ್ಣಿನ ಕಣ್ಣನು. ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಹೇಳಿದ್ದೇವೆ. ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನಿನ್ನ ಮಣ್ಣಿನ ಕಣ್ಣನು. ನಿನ್ನ ಮಣ್ಣಿನ ಕಣ್ಣನು. ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತು ಎಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು